everyone fine. ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಇವತ್ತು ರಾಜ್ಯದಲ್ಲಿ ರೈತರು ಪ್ರತಿಭಟನೆಯನ್ನ ನಡೆಸ್ತಾ ಇದ್ರು. ಈ ಸಂದರ್ಭದಲ್ಲಿ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕುವಂತ ಪ್ರಯತ್ನವನ್ನ ಕೂಡ ಮಾಡಲಾಗಿದೆ. ವಿಧಾನಸೌಧಕ್ಕೆ ಮುತ್ತಿಗೆ ಹಾಕುವುದಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಅನ್ನದಾತರು ಯತ್ನವನ್ನ ಮಾಡಿರೋದು. ಆದ್ರೆ ಪ್ರತಿಭಟನೆ ಮಾಡ್ತಾ ಇದ್ದಂತ ರೈತರನ್ನ ಫ್ರೀಡಂ ಪಾರ್ಕ್ ನಲ್ಲಿ ಖಾಕಿ ವಶಕ್ಕೆ ಪಡ್ಕೊಂಡಿದೆ. ರೈತರ ಮನವಿಯನ್ನ ಸಿದ್ದರಾಮಯ್ಯ ಕಸದ ಬುಟ್ಟಿಗೆ ಹಾಕ್ತಾರೆ. ನಾವು ಭಿಕ್ಷೆ ಬೇಡೋಕ್ ಬಂದಿಲ್ಲ ಅಂತ ರೈತರು ಆಕ್ರೋಶದ ಮಾತುಗಳನ್ನಾಡ್ತಾ ಇದ್ದಾರೆ. ವಿವಿಧ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ಅನ್ನದಾತರು ಇವತ್ತು ಪ್ರತಿಭಟನೆಗೆ ಕರೆ ಕೊಟ್ಟಿದ್ರು. ವಿಧಾನಸೌಧಕ್ಕೆ ಮುತ್ತಿಗೆ ಹಾಕುವಂತ ಪ್ರಯತ್ನವನ್ನ ಮಾಡಲಾಗ್ತಾ ಇತ್ತು. ಆದ್ರೆ ಪ್ರತಿಭಟನೆ ಮಾಡ್ತಿದ್ದಂತ ರೈತರನ್ನ ಫ್ರೀಡಂ ಪಾರ್ಕ್ ನಲ್ಲಿ ಖಾಕಿ ವಶಕ್ಕೆ ಪಡ್ಕೊಂಡಿದೆ. ಸಾವಿರಾರು ಸಂಖ್ಯೆಯಲ್ಲಿ ಇವತ್ತು ರೈತರು ಆಗಮಿಸಿದ್ರು, ಪ್ರತಿಭಟನೆಗೆ ಮುಂದಾಗಿದ್ರು, ವಿಧಾನಸೌಧ ಮುತ್ತಿಗೆಗೆ ಯತ್ನಿಸಿದ್ರು. ವಿವಿಧ ಬೇಡಿಕೆಗಳನ್ನ ಇಟ್ಕೊಂಡು ಈ ಸರ್ಕಾರ ಅದೆಲ್ಲವನ್ನ ಈಡೇರಿಸಬೇಕು ಅಂತ ಆಗ್ರಹಿಸಿ ಪ್ರತಿಭಟನೆಯ ಪ್ಲಾನ್ ಅನ್ನ ಮಾಡಿಕೊಳ್ಳಲಾಗಿತ್ತು. ಆದ್ರೆ ಪೊಲೀಸರು ರೈತರನ್ನ ತಡೆಯುವಂತ ಕೆಲಸವನ್ನ ಮಾಡಿದ್ದಾರೆ. ಕೇಂದ್ರ ಕೃಷಿ ಕಾಯ್ದೆಯನ್ನು ವಾಪಸ್ ತೆಗೆದುಕೊಂಡಿದೆ. ಕೂಡಲೇ ರಾಜ್ಯ ಸರ್ಕಾರವೂ ಕೂಡ ಕೃಷಿ ಕಾಯ್ದೆಯನ್ನು ವಾಪಸ್ ಪಡಿಬೇಕು ಅನ್ನೋದು ಅವರ ಮೊದಲ ಬೇಡಿಕೆ. ಈ ಹಿಂದೆ ಕೃಷಿ ಪಂಪ್ಸೆಟ್ಗೆ ಉಚಿತ ವಿದ್ಯುತ್ ಪೂರೈಕೆ ಆಗ್ತಿತ್ತು. ಆದ್ರೆ ಇದೀಗ ಸಂಪರ್ಕವನ್ನ ಪಡೆಯೋದಕ್ಕೆ ವಿದ್ಯುತ್ ಸಂಪರ್ಕವನ್ನ ಪಡೆಯೋದಕ್ಕೆ 2.5 ಲಕ್ಷ ಚಾರ್ಜ್ ಮಾಡ್ತಾ ಇದ್ದಾರೆ. ಕೂಡಲೇ ವಿದ್ಯುತ್ ಸಂಪರ್ಕವನ್ನ ಉಚಿತವಾಗಿ ಕಲ್ಪಿಸಬೇಕು ಅನ್ನೋದು ಅವರ ಎರಡನೆಯ ಮಹತ್ವದ ಬೇಡಿಕೆ. ಇನ್ನು ರೈತರ ಎಲ್ಲಾ ಸಾಲವನ್ನ ಮನ್ನಾ ಮಾಡಬೇಕು ಅಂತ, ಅಧಿವೇಶನದಲ್ಲಿ ರೈತರ ಸಮಸ್ಯೆ ಬಗ್ಗೆ ಚರ್ಚೆ ಆಗ್ತಿಲ್ಲ ಅಂತ, ಉತ್ತರ ಕರ್ನಾಟಕ ರೈತರ ಸಮಸ್ಯೆಯನ್ನ ಸರ್ಕಾರ ಬಗೆಹರಿಸಬೇಕು ಅಂತ, ಈ ತರದ ವಿವಿಧ ಬೇಡಿಕೆಗಳನ್ನ ರೈತರು ಇಟ್ಟಿದ್ದಾರೆ. ಈ ಸರ್ಕಾರದ ಮುಂದೆ ರೈತರು ಇಟ್ಟು ಇವತ್ತು ಪ್ರತಿಭಟನೆಗೆ ಇಳಿದಿದ್ದು, ನಮ್ಮ ಮನವಿಯನ್ನ ಸಿದ್ದರಾಮಯ್ಯ ಕಸದ ಬುಟ್ಟಿಗೆ ಹಾಕ್ತಾರೆ ಅಂತ ಆಕ್ರೋಶ ಭರಿತ ಮಾತುಗಳನ್ನ ಆಡ್ತಾ ಇದ್ದಾರೆ. ನಾವೇನಿಲ್ಲಿ ಭಿಕ್ಷೆ ಬೇಡೋಕ್ ಬಂದಿಲ್ಲ ಅಂತ ರೈತರು ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ವಿಧಾನಸೌಧಕ್ಕೆ ಮುತ್ತಿಗೆ ಹಾಕುವಂತ ಕೆಲಸಕ್ಕೂ ಕೂಡ ಮುಂದಾಗಿದ್ರು. ಆದರೆ ಪೊಲೀಸರು ಅವರನ್ನ ತಡೆಯುವಲ್ಲಿ ಯಶಸ್ವಿ ಆಗಿದ್ದಾರೆ. ಈಗಾಗಲೇ ಅಧಿವೇಶನದಲ್ಲಿ ಸಾಕಷ್ಟು ಸಮಸ್ಯೆಗಳ ಬಗ್ಗೆ ಚರ್ಚೆಯನ್ನ ಮಾಡಬೇಕು ಅನ್ನುವಂಥ ಬೇಡಿಕೆಯನ್ನ ಇಟ್ಟಿದ್ರು. ಆದರೆ ರೈತರ ಸಮಸ್ಯೆಯ ಬಗ್ಗೆ ಚರ್ಚೆನೇ ಆಗ್ತಾ ಇಲ್ಲ. ಅದರಲ್ಲೂ ಉತ್ತರ ಕರ್ನಾಟಕ ರೈತರ ಸಮಸ್ಯೆಯನ್ನ ಸರ್ಕಾರ ಬಗೆಹರಿಸ್ತಾ ಇಲ್ಲ ಅಂತ ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಇದು ನೀವೀಗ ಗಮನಿಸ್ತಾ ಇರೋದು ಫ್ರೀಡಂ ಪಾರ್ಕ್ನಲ್ಲಿ ರೈತರ ಪ್ರತಿಭಟನೆಯ ದೃಶ್ಯ. ಯಾವ ರೀತಿಯಾಗಿ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆಗೆ ಇಳಿದಿದ್ದಾರೆ ಅನ್ನೋದನ್ನು ನೀವು ಗಮನಿಸ್ತಾ ಇದ್ದೀರಾ. ಇನ್ನೊಂದು ಕಡೆಯಲ್ಲಿ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕೋದಕ್ಕೆ ಅಂತ ಪ್ಲಾನ್ ಮಾಡ್ಕೊಂಡಿದ್ರು. ಯಾವುದೇ ಕಾರಣಕ್ಕೂ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕಬಾರದು ಅಂತ ರೈತರನ್ನ ತಡೆದಿದ್ದಾರೆ. ಮಹಿಳಾ ರೈತರನ್ನ ಬಸ್ಸಿಗೆ ವಾಪಸ್ ಹಚ್ಚಿ ಕಳಿಸ್ತಾ ಇರೋದನ್ನ ನೀವು ಗಮನಿಸ್ತಾ ಇದ್ದೀರಾ. ಇವರೆಲ್ಲ ರಾಜ್ಯದ ವಿವಿಧ ಭಾಗಗಳಿಂದ, ವಿವಿಧ ಜಿಲ್ಲೆಗಳಿಂದ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಪ್ರತಿಭಟನೆಗೆ ಬಂದವರು. ಇವರನ್ನ ಆ ಪ್ರತಿಭಟನೆಯ ಅರ್ಧಕ್ಕೆ ನಿಲ್ಲಿಸಿ ತಡೆದು ಅವರನ್ನ ವಾಪಸ್ ಬಸ್ಸಿಗೆ ಹಚ್ಚಿ ಕಳಿಸುವಂತ ಕೆಲಸವನ್ನ ಮಾಡಲಾಗ್ತಾ ಇದೆ. ರೈತರ ಆದಾಯ ದ್ವಿಗುಣ ಮಾಡೋ ಬಗ್ಗೆ ಇವರು ಯೋಚನೆ ಮಾಡ್ತಾ ಇಲ್ಲ. ಕಾರ್ಪೊರೇಟರ್ಸರ ಆದಾಯ ದ್ವಿಗುಣ ಮಾಡೋದ್ರ ಬಗ್ಗೆ ಯೋಚನೆ ಮಾಡ್ತಾರೆ ಹೊರತು ರೈತರನ್ನ ಸಂಪೂರ್ಣವಾಗಿ ತುಳಿತಕ್ಕಂಥ ಕೆಲಸ ರಾಜ್ಯ ಸರ್ಕಾರನೂ ಮಾಡ್ತಾ ಇದೆ, ಕೇಂದ್ರ ಸರ್ಕಾರನೂ ಕೂಡ ಮಾಡ್ತಾ ಇದೆ. ಮೊದಲನೇದಾಗಿ ಸಂಪೂರ್ಣ ಕೇಂದ್ರ ಸರ್ಕಾರ ರೈತರ ಸಾಲ ಮನ್ನಾ ಮಾಡಬೇಕು. ಆ ಸಾಲವನ್ನ ಮನ್ನಾ ಮಾಡಿ ಬೆಳೆ ಸಾಲವನ್ನ ವಿತರಣೆ ಮಾಡಬೇಕು. ಅಂದಾಗ ಮಾತ್ರ ರೈತ ಉದ್ಧಾರ ಆಗೋದಕ್ಕೆ ಸಾಧ್ಯ ಆಗ್ತದೆ. ರೈತರ ಆದಾಯ ದ್ವಿಗುಣ ಮಾಡೋ ಬಗ್ಗೆ ಇವರು ಯೋಚನೆ ಮಾಡ್ತಾ ಇಲ್ಲ. ಕಾರ್ಪೊರೇಟರ್ಸರ ಆದಾಯ ದ್ವಿಗುಣ ಮಾಡೋದ್ರ ಬಗ್ಗೆ ಯೋಚನೆ ಮಾಡ್ತಾರೆ ಹೊರತು ರೈತರನ್ನ ಸಂಪೂರ್ಣವಾಗಿ ತುಳಿತಕ್ಕಂಥ ಕೆಲಸ ರಾಜ್ಯ ಸರ್ಕಾರನೂ ಮಾಡ್ತಾ ಇದೆ, ಕೇಂದ್ರ ಸರ್ಕಾರನೂ ಕೂಡ ಮಾಡ್ತಾ ಇದೆ. ಮೊದಲನೇದಾಗಿ ಸಂಪೂರ್ಣ ಕೇಂದ್ರ ಸರ್ಕಾರ ರೈತರ ಸಾಲ ಮನ್ನಾ ಮಾಡಬೇಕು. ಆ ಸಾಲವನ್ನ ಮನ್ನಾ ಮಾಡಿ ಬೆಳೆ ಸಾಲವನ್ನ ವಿತರಣೆ ಮಾಡಬೇಕು. ಅಂದಾಗ ಮಾತ್ರ ರೈತ ಉದ್ಧಾರ ಆಗೋದಕ್ಕೆ ಸಾಧ್ಯ ಆಗ್ತದೆ. ಟ್ರೈನಿಗೆ ಹೋಗಕ್ ಲೇಟ್ ಆಗುತ್ತೆ, ಬೇಗ ಬಸ್ ಹತ್ರಿ ಅಂತ ಹೇಳ್ತಾರ ನಮ್ಗ. ಅವರು ರೈತರ ಮಗಳ ಅವಲ್ಲ, ಈ ತರ ನಾ ಮಾತಾಡೋದು. ಟ್ರೈನಿಗೆ ಹೋಗಕ್ ಲೇಟ್ ಆಗುತ್ತಂತ ಬಸ್ ಹತ್ಕೊಂಡು ಹೋಗ್ಬೇಕಂತ ನಾವು ಶೋಕಿ ಮಾಡಕ್ ಬಂದಿದ್ದಾವ. ನಾವು ಏನು ಕಷ್ಟ ಇದೆ ಅಂತ ಹೇಳಿ ನಾವು ಕೇಳಕ್ ಬಂದಿದ್ದೇವೆ, ಗೊತ್ತಾ? ನಾವು ಶೋಕಿ ಮಾಡಕ್ ಬಂದಿಲ್ಲ, ಅದಕ್ಕಾಗಿ ಹೋಗ್ತಾ ಇದೇವಿ ಈಗ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕಲ್ಲ ಅಂತ ಹೇಳಿ ಹೋಗ್ತಾ ಇದೇವಿ ವಿಧಾನಸೌಧಕ್ಕೆ. ಅವ್ರು ಸಿದ್ದರಾಮಯ್ಯ ಸರ್ಗೆ ಮುತ್ತಿಗೆ ಹಾಕಂತ ಬಂದಿದ್ದೇವೆ, ಗೊತ್ತಾ?
ಗೊತ್ತಾ? ನಾವು ಸರ್ ನೋಡಿ ನಮ್ಮ ಸಾಲ ಮನ್ನಾ ಮಾಡಬೇಕು, ನಮ್ಮ ಸಂಘಟನೆ ಹೇಗಿದೆ ಅನ್ನೋದ್ರ ಬಗ್ಗೆ ಅವ್ರು ವಿಚಾರ ಮಾಡ್ಬೇಕು. ಹೌದಾ? ಅವ್ರ ಮೇಲೆ ಕೂತ್ಕೊಂಡು ನಾವೇ ತಾನೇ ಆರ್ಸ್ ಬಂದಿರೋದು, ಅವ್ರ ಮೇಲೆ ಕೂತ್ಕೊಂಡಿದ್ದಾರೆ. ರೈತರ ಮಗನೇ, ಕಷ್ಟ ಏನಿಲ್ಲ ಅಂತ ಹೇಳ್ತಿದ್ದಾರೆ. ಅವ್ರು ರೈತರ ಕಷ್ಟ ಏನಂತ ಗೊತ್ತಿದ್ದು ನಮ್ಗೆ ಇಲ್ಲಿ ಬಂದು ಇಷ್ಟೊಂದು ಕುಂತಿದ್ದೀವಿ. ಊಟ ನೀರು ತಿಂಡಿ ಏನು ಇಲ್ದಾನೆ ಇಲ್ಲಿ ಕೂತ್ಕೊಂಡಿದ್ದೇವೆ. ಗ್ಯಾರಂಟಿ ಯೋಜನೆ ಕೊಟ್ಟಿದ್ದಾರೆ ಸರ್, ನಮ್ದೇ ತಗೊಂಡು